ಬೆಳಗಾವಿಯಲ್ಲಿ ಸಾಹುಕಾರನದ್ದೇ ದರ್ಬಾರ್. ಭೂಗಳ್ಳರಿಗೆ ಮಂಡಿಯೂರಿತ ಜಿಲ್ಲಾಡಳಿತ. ಗಡಿಜಿಲ್ಲೆ ಬೆಳಗಾವಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆಯೇ? ಜಿಲ್ಲೆಯ ಆಡಳಿತ ಯಂತ್ರಾಂಗ ಪ್ರಭಾವಿ ಸಾಹುಕಾರನ ಅನತಿಯಂತೆ ಚಲಿಸುತ್ತಿದೆಯೇ? ಇಂತಹದ್ದೊಂದು ಗಂಭೀರ ಅನುಮಾನ ಮತ್ತು ಚರ್ಚೆ ಈಗ ಜಿಲ್ಲೆಯಾದ್ಯಂತ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಕೇಳಿಬರುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅಥಣಿ ತಾಲೂಕಿನಲ್ಲಿ ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಮಣ್ಣು ಗಣಿಗಾರಿಕೆ ದಂಧೆ. ಹೌದು, ಬಳ್ಳಾರಿಯ ಗಣಿ ದಂಧೆಯನ್ನು ನೆನಪಿಸುವಂತೆ ಈಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಮಣ್ಣು ಮಾಫಿಯಾ ತಲೆ ಎತ್ತಿದೆ. ಕೃಷ್ಣಾ ನದಿಯ ದಡದಲ್ಲಿ ಹಗಲು ರಾತ್ರಿ ಎನ್ನದೆ ಯಥೇಚ್ಛವಾಗಿ ಮಣ್ಣು ಲೂಟಿ ಮಾಡಲಾಗುತ್ತಿದೆ. ವೈರಲ್ ಆಡಿಯೋ ತಂದಿಟ್ಟ ಆತಂಕ. ಯಾರು ಆ ಸಾಹುಕಾರ್? ಕೆಲ ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸರಣಿ ವರದಿಗಳು ಪ್ರಸಾರವಾದಾಗ ದಂಧೆಕೋರರು ಕೆಲಕಾಲ ಗಪ್ ಚುಪ್ಪಾಗಿದ್ದರು. ಆದರೆ ಈಗ ಮತ್ತೆ ಮಣ್ಣು ಗಣಿಗಾರಿಕೆ ಜುಮ್ ಎಂದು ಆರಂಭವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ಒಂದು ವೈರಲ್ ಆಗಿದೆ. ಮಣ್ಣು ತೆಗೆಯಲು ನಮಗೆ ಸಾಹುಕಾರರೇ ಹೇಳಿದ್ದಾರೆ ಎಂದು ದಂಧೆಕೋರರು ಮಾತನಾಡಿಕೊಂಡಿರುವ ಆಡಿಯೋ ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಸಂಚಲನ ಸೃಷ್ಟಿಸಿದೆ. ಈ ಆಡಿಯೋದಲ್ಲಿ ಪ್ರಸ್ತಾಪವಾಗಿರುವ ಆ ಪ್ರಭಾವಿ ಸಾಹುಕಾರ ಯಾರು? ತಾಲೂಕಿನ ರಾಜಕೀಯ ಪ್ರಭಾವಿಗಳ ಬೆಂಬಲ ಈ ದಂಧೆಯ ಹಿಂದಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿದೆ. ಕಣ್ಮುಚ್ಚಿ ಕುಳಿತ ತಾಲೂಕಾಡಳಿತ. ಪೊಲೀಸ್ ಸ್ಟೇಷನ್ ಮುಂದೆಯೇ ಲಾರಿಗಳ ಸಂಚಾರ. ಅಥಣಿ ಪಟ್ಟಣದಾದ್ಯಂತ ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲು ಇದೆ. ಜೊತೆಗೆ ಪೊಲೀಸ್ ಠಾಣೆಯ ಮುಂದೆಯೇ ಮಣ್ಣು ತುಂಬಿದ ಲಾರಿ ರಾಜಾರೋಷವಾಗಿ ಹಾದು ಹೋಗುತ್ತಿದ್ದರೂ ಪೊಲೀಸರು ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಂತೆ ನಟಿಸುತ್ತಿದ್ದಾರೆ. ತಳಮಟ್ಟದ ಸಣ್ಣ ಅಧಿಕಾರಿಯಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೆ ಎಲ್ಲರೂ ಗಪ್ಚುಪ್ಪಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇನ್ನು ನೀರಾವರಿ ಅಧಿಕಾರಿಗಳು ಈ ಅಕ್ರಮಕ್ಕೆ ರತ್ನಗಂಬಳಿ ಹಾಸಿಕೊಟ್ಟಿದ್ದಾರಾ ಎಂಬ ಸಂಶಯವು ದಟ್ಟವಾಗಿದೆ. ಅಧಿಕಾರಿಗಳು ಮತ್ತು ಪ್ರಭಾವಿ ರಾಜಕಾರಣಿಗಳ ಈ ಜುಗಲ್ಬಂದಿ ನೋಡುತ್ತಿದ್ದರೆ ಅಕ್ರಮ ಗಣಿಗಾರಿಕೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ರಿಪಬ್ಲಿಕ್ ಆಫ್ ಅಥಣಿಯಾಗಿ ಬದಲಾಗ್ತಿದೆಯೇ ಎಂಬ ಭೀತಿ ಎದುರಾಗಿದೆ. ಬೇಸಿಗೆ ಬಂತಂದ್ರ ನದಿಯಾಗ ನೀರು ಕಡಿಮೆ ಆದ್ವು ಅಂದ್ರ ಈ ಮಣ್ಣು ಗಣಿಗಾರಿಕೆ ನಡೀತೈತಿ. ನಾವು ಪ್ರತಿ ವರ್ಷ ಹೇಳ್ಕೊತಾ ಬಂದಿರ್ತೀವಿ ತಾಲೂಕು ಆಡಳಿತಕ್ಕ. ಈಗ ಈ ವರ್ಷ ಆದ್ರೂ 8 ದಿವಸ ಆಯ್ತು. ಇಡೀ ಒಂದು 7-8-10 ಊರಾಗ ಇಲ್ಲಿ ಮಣ್ಣು ಗಣಿಗಾರಿಕೆ ಫುಲ್ಲು ಚಾಲು ಐತಿ. ಈ ತಾಲೂಕು ಆಡಳಿತಕ್ಕ ಏನ ಅವರ ಚುಚ್ತಾರ ಗೊತ್ತಿಲ್ಲ. ಆ ಚುಚ್ಚಿದ ಪ್ರಕಾರ ಗಪ್ಪ ಇರ್ತಾರ ಅವರ. ಯಾರೇ ಒಬ್ಬ ರೈತ ಹಿಂಗ ಆಗ್ಲಾ ಐತ್ರಿ ಅಂತ ಫೋನ್ ಮಾಡ್ರ ಆ ಆಡಳಿತ ಫೋನ್ ಎಬ್ಸಂಗಿಲ್ಲ ಅವ್ರದ. ಅದಕ್ಕೆ ಯಾವ ರೀತಿ ಇವ್ರದ ಒಂದು ಲಿಂಕ್ ಐತಿ, ಇದನ್ನ ಕಟ್ಟುನಿಟ್ಟಾಗಿ ತಾಲೂಕು ಆಡಳಿತ ಮೇಲೆ ಕ್ರಮ ಕೈಗೊಳ್ಬೇಕು. ಯಾರಿಲ್ಲ SP ಅವರು ಮತ್ತು DC ಅವರ ತಕ್ಷಣ ಎಚ್ಚೆತ್ತುಕೊಂಡ ಈ ಮಣ್ಣು ಗಣಿಗಾರಿಕೆ ಅನ್ನೋದ ಅಥಣಿ ತಾಲೂಕಿನಲ್ಲಿ ನಿಲ್ಲಿಸಬೇಕು. ಯಾವ ತಪ್ಪು ಮಾಡ್ತಾನಲ್ಲ ಅಂತವನ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಅಥಣಿ ತಾಲೂಕು ರೈತರ ಪರವಾಗಿ ಒತ್ತಾಯ ಮಾಡ್ತೀವಿ. ಮತ್ತೆ ಇನ್ನೊಂದು ನಾವು ಹೇಳಕ್ ಇಷ್ಟಪಡ್ತೀವಿ, ಇದೇ ಮಣ್ಣ ನಮ್ಮ ರೈತದ ನಮ್ಮ ಭೂಮಿನ ಇದನ್ನ ಹೋದ ನಮ್ಮಲ್ಲಿ ಜವಳ ಆಗಿರ್ತಾವ. ಸ್ವಲ್ಪ ಒಕ್ಕತ್ನಂದ್ರ ಅದನ್ನ ಕಸಕನ ತಾಸಾಗ ಬಂದು ಟ್ರ್ಯಾಕ್ಟರ್ ತಂದು ಹಾಕಿ ರೈತನ ಮೇಲೆ ಕೇಸ್ ಹಾಕ್ತಿರಿ. ಮತ್ತೀಗ 15 ದಿನ ಆಯ್ತು ನಡೆದೈತಿ. 8 ಮಂದಿ ಮೇಲೆ ಕೇಸ್ ಹಾಕಿರಿ, ಮತ್ತೆ 8 ಕಡಿವಾಣ ಹಾಕಿರಿ ನೀವು. ಇದನ್ನ ತಕ್ಷಣ ಎಚ್ಚೆತ್ತುಕೊಂಡ ಪ್ರವಾಹ ಬಂದಾಗೂ ದೊಡ್ಡ ಈ ಎಲ್ಲಾ ನದಿ ದಂಡಿ ಗ್ರಾಮಗಳಿಗೆ ತ್ರಾಸ ಆಕತಿ. ಹಿಂಗ ಪ್ರತಿ ವರ್ಷ ತಕ್ಕೊತ್ತಾದ್ರ ನದಿ ಅಷ್ಟ ಹತ್ತೈತಿ. ಈಗ 1 ಕಿಲೋಮೀಟರ್ ಇಲ್ಲಿಗೆ ಬತ್ತ ನೀವ ನೋಡ್ರಿ. ಈಗ ಅದಕ್ಕ ಈ ತರ ಇಡೀ ಗ್ರಾಮಗಳಿಗೆ ಅನ್ಯಾಯ ಆಗುವಂತ ಪರಿಸ್ಥಿತಿ ಇರ್ತೈತಿ ಹೊಳಿ ಬಂದಾಗ. ಅದಕ್ಕೆ ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡ ಈ ನದಿ ದಂಡಿ ಮಣ್ಣನ್ನ ಬಂದ್ ಮಾಡಬೇಕು, ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಸರ್, ಇಟಂಗಿ ಬೆಟ್ಟಿಗೆ ಹೋಯ್ತಾರ ಎಲ್ಲಾ ಕಡೆ ಅಥಣಿ ತಾಲೂಕಿನೊಳಗೆ ಸಿಕ್ಕಾಪಟ್ಟಿ ಇಟಂಗಿ ಬಟ್ಟೆ ಬಿದ್ದಾವ್ರು ಸರ. ಅದನ್ನ ಇಟಂಗಿ ಬಟ್ಟೆ ಅವ್ರಿಗೆ ಒಯ್ತಾರೋ. ಅದಕ್ಕ ಇಟಂಗಿ ಬಟ್ಟೆ ಅವರಿಗೆ ಹೋದ್ರ ಅದು ನಮಗ ರೈತರಿಗೆ ಏನ ಇದನ್ನಲ್ಲ. ಈ ನಮ್ಮದು ತಾಲೂಕು ಆಡಳಿತ ಜಿಲ್ಲಾಡಳಿತ ಕಾನೂನು ಕ್ರಮ ಕೈಕೊಂಡ ನಮ್ಮ ರೈತರ ನ್ಯಾಯಯುತವಾಗಿ ಫಲವತ್ತಾದ ಭೂಮಿ ಉಳಿಸ್ಕೊಂಡು ಉಳಿಲಿ ಅಂತೇಳಿ ಅವ್ರ ಕಟ್ಟುನಿಟ್ಟಾದ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ. ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ಭೂಮಿ ರೀ, ಅವ್ರು ಯಾವ ಅಧಿಕಾರಿ ಬರಂಗಿಲ್ಲ, ಫೋನ್ ಎಬ್ಸಂಗಿಲ್ಲ ಸರ್. ಹೌದ್ ಸರ್, ನೀರಾವರಿ ಇಲಾಖೆ ಸಂಬಂಧಪಟ್ಟದ ನೀರಾವರಿ ಇಲಾಖೆಯವರಿಗೆ ನಾವು ಹೇಳ್ತೀವಿ. ಒಮ್ಮೆ ಭೂ ವಿಜ್ಞಾನದವ್ರಿಗೆ ಬರ್ತೈತೆ ಅಂತ ಹೇಳ್ತಾರೋ, ನಮ್ಮ ರೈತರನ್ನ ಚಳಿಯನ್ನು ತಿನ್ಸಿ ಹೋಗ್ತಾರೆ ಸರ್. ಅದಕ್ಕೆ ಇದಕ್ಕೊಂದು ಕಟ್ಟುನಿಟ್ಟಾದ ಈ ಮೀಡಿಯಾ ಮುಖಾಂತರ ನಿಮ್ಮಿಂದರೇ ಜಿಲ್ಲಾಡಳಿತಕ್ಕ ಮತ್ತು ಸರ್ಕಾರಕ್ಕ
ಗಮನಕ್ಕೆ ತಂದ ಇದನ್ನ ಒಟ್ಟು ಶಾಶ್ವತವಾದ ಒಂದು ಪರಿಹಾರ ಸಿಗಲಿ ಅಂತ ಹೇಳಿ ಈ ಅಕ್ರಮ ಮಣ್ಣು ಗಣಿಗಾರಿಕೆಗೆ ಬ್ರೇಕ್ ಬೀಳುವುದೇ? ಕಾನೂನು ಎಲ್ಲರಿಗೂ ಒಂದೇ ಎಂಬುದನ್ನು ಜಿಲ್ಲಾಡಳಿತ ಸಾಬೀತುಪಡಿಸುತ್ತದೆಯಾ ಅಥವಾ ಸಾಹುಕಾರನ ಅನತಿಯಂತೆ ವ್ಯವಸ್ಥೆ ಮುಂದುವರಿಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಉದಯ್ ಹೊಸ್ಮನಿ, KMM ನ್ಯೂಸ್, ಅಥಣಿ.